ಸೊ ಆ್ಯಪಲಿಂದ ಲವ್ ಸ್ಪೆಲ್ ಮಾಡ್ಬೋದಾ? ಸೊ ಮಾಡೋದಾದರೆ ಯಾವ ಒಂದು ಮೆಥಡಲ್ಲಿ ಮಾಡ್ಬೋದು ಈಸಿಯಾಗಿ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ ಮತ್ತು ಮನಿ ಅಬಂಡೆನ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಂಬನ್ನಿ ಬನ್ನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಲವ್ ಸ್ಪೆಲ್ ಬಗ್ಗೆ ಆಯಿತಾ, ಅದು ಮತ್ತು ಮನಿ ಮ್ಯಾಗ್ನೆಟ್ ಬಗ್ಗೆ ಮತ್ತು ಸಾಲ ಬಾಧೆದು ಅದನ್ನು ರಿಮೂವ್ ಮಾಡ್ಕೋಬೇಕು ಅಂದರೆ ಯಾವ ರೀತಿ, ಅಂದರೆ ಯಾವ ಒಂದು ಮೆಥಡ್ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ಒಂದು ಸಿಜಲ್ ಕೂಡ ಇರುತ್ತೆ. ಸೊ ಹೇಗೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗಂಗೆ ಮಾಡ್ಕೋಬೋದು ಅಂತ. ಸೊ ಆಯಿತಾ, ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಫ್ರೆಂಡ್ಸ್ ನಾನು ಸ್ವರ ವಿಜ್ಞಾನದ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಸ್ವರ ವಿಜ್ಞಾನ ಏನು ಅಂದರೆ ಪ್ರಾಚೀನ ಕಾಲದಿಂದಲೂ ನಮ್ಮ ಒಂದು ಏನ್ಷಿಯಂಟ್ ಇದರಿಂದನೂ ನಾಡಿ ಬಡಿತಕ್ಕೆ ಅದರದ್ದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ನಾಡಿ ಬಡಿತ ಅಂದರೆ ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಚಂದ್ರ ನಾಡಿ, ಸೂರ್ಯ ನಾಡಿ ಮತ್ತು ಸುಷುಮ್ನ ನಾಡಿ ಅಂತ 3 ತರಹ ವಿಂಗಡಿಸಲಾಗಿದೆ ಇದನ್ನು, ಆಯಿತಾ. 3 ಟೈಪ್ಸ್ ಬರುತ್ತೆ. ಸೊ ಲೆಫ್ಟ್ ಪಾರ್ಟ್ ಬರೋದು, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾವು ಉಸಿರಾಡಬೇಕಾದ್ರೆ ಲೆಫ್ಟ್ ಸೈಡು ಜಾಸ್ತಿ ನಾವು ಉಸಿರಾಡ್ತಾ ಇದ್ದರೆ ಅದು ಚಂದ್ರ ನಾಡಿನ ರೆಪ್ರೆಸೆಂಟ್ ಮಾಡುತ್ತೆ. ರೈಟ್ ಸೈಡ್ ನಾವು ಉಸಿರಾಡ್ತಾ ಇದ್ದರೆ ಸೂರ್ಯ ನಾಡಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಸೂರ್ಯ ನಾಡಿ ಆಗಿರ್ಬೋದು, ಚಂದ್ರ ನಾಡಿ ಆಗಿರ್ಬೋದು, 75% ನಾವು ಮಾಡುವಂತಹ ಸಕ್ಸಸ್ಫುಲ್ಲು ಅಂದರೆ ಏನೇ ಒಂದು ಕೆಲಸ ನಾವು ಮಾಡಬೇಕಾದ್ರೂ ಅದು ಸಕ್ಸಸ್ ಸಿಗೋದಕ್ಕೆ ಅದು ಕಾರಣ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅದು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ, ಆಯಿತಾ. ಸೊ ನಾಡಿ ವಿಜ್ಞಾನ ಅಂತಲೇ ಇದೆ, ಆಯಿತಾ. ಸೊ ನಾಡಿ ಸೈನ್ಸು. ಸೊ ಅದರದ್ದೇ ಒಂದು ಅದ್ರ ಮೂಲಕ ನೀವು ಹೋದರೆ ನಿಮ್ಮದು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇರ್ತೀರ ಅಂದ್ಕೊಳ್ಳಿ. ಸೊ ಅದೆಲ್ಲ ಕ್ಲಿಕ್ ಆಗುತ್ತೆ. ಸೊ ಫಸ್ಟ್ ಹೇಳ್ತೀನಿ. ಸೊ ಲೆಫ್ಟ್ದು ಮೂಗಲ್ಲಿ ಉಸಿರಾಡುವಾಗ ಚಂದ್ರನಾಡಿದು ಆ್ಯಕ್ಟಿವೇಟ್ ಆಗುತ್ತೆ. ರೈಟ್ ಸೈಡ್ ಮೂಗು ಉಸಿರಾಡುವಾಗ ಸೂರ್ಯ ನಾಡಿದು ಆ್ಯಕ್ಟಿವೇಟ್ ಆಗುತ್ತೆ. ಎರಡು ಮೂಗು 50-50% ಈ ಕಡೆನೂ ಉಸಿರಾಡ್ತಾ ಇರ್ತೀವಿ, ಈ ಕಡೆನೂ ಉಸಿರಾಡ್ತಾ ಇರ್ತೀವಿ, ಎರಡು ಕಡೆನೂ ಅಂದ್ಕೊಳ್ಳಿ. ಎದ್ದ ತಕ್ಷಣ ನಾನು ಹೇಳೋದು, ಮಲಗಿರ್ತೀವಲ್ಲ ಎದ್ದ ತಕ್ಷಣ. ಸೊ ಅದು 50-50% ಆ್ಯಕ್ಟಿವೇಟ್ ಆಗಿರುತ್ತೆ. ಅದು ತುಂಬ ಡೇಂಜರಸ್, ಆಯಿತಾ. ಅಂಥ ಟೈಮಲ್ಲಿ ನೀವೇನೇ ಒಂದು ಯಾರ್ದಾರ ಬಗ್ಗೆ ಏನಾರ ಥಿಂಕ್ ಮಾಡ್ಕೊಂಡು ಏನಾರ ಅಂದ್ರೂ ಅದು ನಿಜ ಆಗಿಬಿಡುತ್ತೆ, ಆಯಿತಾ. ಸೊ ಯಾರ ಇವಾಗ ಯಾವ್ದಾರ ಒಂದು ಇದ್ರ ಬಗ್ಗೆ ಕರ್ಸ್ ಅಂತಾರೆ ನೋಡಿ, ಶಾಪ ಹಾಕೋದು, ಸೊ ಅದೆಲ್ಲ ಕ್ಲಿಕ್ ಆಗಿಬಿಡುತ್ತೆ. ಸೊ ಇದು ಮೂರನೇದು ನಾನು ಏನು ಹೇಳ್ತೀನಿ ಅಂದರೆ ಸುಷುಮ್ನ ನಾಡಿ ಅಂತ ಏನು ಬರುತ್ತೋ, ಸೊ ಅದು ಯಾವುದಕ್ಕೆ ನಿಮಗೆ ಇದಾಗುತ್ತೆ ಅಂದರೆ ಫ್ರೆಂಡ್ಸ್, ಅದು ನಿಮಗೆ ಮೆಡಿಟೇಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮದು ಇದ್ರದ್ದು ಜಪ ಮಾಡ್ತೀರ ಅಂದರೆ ಜಪ ಮಾಡ್ತೀರಾ ನೋಡಿ, ಮಂತ್ರ ಚಾಂಟ್ ಮಾಡೋದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಡೈರೆಕ್ಟಾಗಿ ಯೂನಿವರ್ಸ್ಗೆ ನಮಗೆ ಡಿವೈನ್ ಎನರ್ಜಿ ಕನೆಕ್ಟ್ ಆಗುತ್ತೆ ಯಾವಾಗ ಎರಡು ಮೂಗುದು ಉಸಿರಾಡ್ತೀವಿ. ಅದ್ರದ್ದು ಒಂದು ಇದಿದೆ, ಏನು ಅಂದರೆ ನೀವು ಉಸಿರಾಡಬೇಕಾದ್ರೂ ಕರೆಕ್ಟಾಗಿ ನೀವು ಮ್ಯಾನಿಫೆಸ್ಟ್ ಮಾಡಬೇಕು, ಒಳ್ಳೆಯದಕ್ಕೆ ಕೇಳ್ಕೋಬೇಕು. ಬೇರೆಯವ್ರದ್ದು ಏನಾರ ಅವ್ರಿಗೆ ಈ ಥರ ಆಗಲಿ ಆ ಥರ ಆಗಲಿ ಅಂದಾಗ ಯೂನಿವರ್ಸಲ್ದು ಹೆಂಗೆ ಅಂದರೆ ಮೇಲೋಗುತ್ತೆ, ಆಯಿತಾ. ಮೇಲೋಗಿ ಮತ್ತೆ ರಿಟರ್ನ್ ನಿಮಗೆ ಬರುತ್ತೆ, ಕರ್ಮ ಅಂತಾರೆ ಅದನ್ನು. ಸೊ ಅದಕ್ಕೋಸ್ಕರ ನೀವು ಏನೇ ಒಂದು ಮಾಡಬೇಕಾದ್ರೂ ಬೆಟರ್ ಅಂದರೆ ಚಂದ್ರ ನಾಡಿದು ತುಂಬ ಒಳ್ಳೆಯದು, ಆಯಿತಾ. ಸೊ ನಾವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಚಂದ್ರ ನಾಡಿನಲ್ಲಿ ತುಂಬ ಒಳ್ಳೆಯದು ಅದು. ಎಡಗಡೆ ಇದು ಬಲಗಡೆದು ಸೂರ್ಯ ನಾಡಿದು ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಸೂರ್ಯ ನಾಡಿದಲ್ಲಿ ಏನು ಅಂದರೆ ತುಂಬ ಒಂಥರ ಅಗ್ರೆಸಿವ್ ಆಗಿರ್ತೀವಿ. ಅದೇ ಚಂದ್ರ ನಾಡಿನಲ್ಲಿ ತುಂಬ ಸಾಫ್ಟ್ ಕಾರ್ನರ್ ಅಂತಾರಲ್ಲ ಆ ಥರ. ಸೊ ಇದು ಫುಲ್ ಡೀಪ್ ಆಗಿ ಹೋಗೋಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ ನಿಮಗೆ ತಿಳ್ಕೊಳ್ಳೋಕ್ಕೆ. ಸೊ ಶಾರ್ಟಾಗಿ ಹೇಳ್ಕೊಡ್ತೀನಿ ಬನ್ನಿ. ಸೊ ನಾನು ಯಾಕೆ ನಾಡಿ ಬಡಿತದ್ದು ಈ ಒಂದು ಟಾಪಿಕಲ್ಲಿ ತೊಗೊಂಡು ಬಂದೆ ಅಂದರೆ, ಸೊ ಇದ್ರ ಬಗ್ಗೆ ಬೇಸಿಕ್ಕು ನೀವು ತಿಳ್ಕೊಂಡಿರ್ಬೇಕು. ಆವಾಗಲೇ ನೀವು ಏನೇ ಒಂದು ಫಾರ್ ಎಕ್ಸಾಂಪಲ್ ನೀವೊಂದು ಮನೆ ತೊಗೋಬೇಕು ಅಂದ್ಕೊಂಡಿರ್ತೀರಾ, ಸೈಟ್ ತೊಗೋಬೇಕು ಅಂದ್ಕೊಂಡಿರ್ತೀರಾ, ಎಜುಕೇಷನ್ ಇದ್ರದ್ದು ಜಾಬ್ ರಿಲೇಟೆಡ್ ತುಂಬ ಜನ ಕೇಳ್ತಿರಲ್ಲ, ನಮಗೆ ಈ ಥರ ಡ್ರೀಮ್ ಜಾಬ್ ನಮಗೆ ಬೇಕಾಗಿದೆ, ಆ ಥರ ಜಾಬ್ ರಿಲೇಟೆಡದು ನೀವು ನಿಮ್ಮ ನಾಡಿ ಬಡಿತಾಯಿಂದನೇ ಅದು ಕಾರಣ ಆಗಿರುತ್ತೆ, ಆಯಿತಾ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಾನು ವ್ಲಾಗ್. ಸೊ ಏನು ಅಂದರೆ ನಮ್ಮ ಒಳಗೇ ಅದ್ಭುತ ಶಕ್ತಿ ಇರುತ್ತೆ, ಆಯಿತಾ. ಸೊ ಬೇರೆ ಎಲ್ಲೋ ಹೊರಗಡೆ ಹುಡ್ಕೋದೇ ಬೇಕಾಗಿಲ್ಲ, ನಮ್ಮ ಇನ್ನರ್, ಆಯಿತಾ. ನಮ್ಮ ಒಳಗೇ ಅದು ಒಂದು ಪವರ್ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಉಪಯೋಗಿಸೋಕೆ ಗೊತ್ತಿರಬೇಕು. ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿ ಅಂದರೆ, ಮಲಗಿರ್ಬೇಕಾದ್ರೆ ಎಡಗಡೆಯಿಂದ ನೀವು ಎದ್ದಾಗ ನಿಮ್ಮ ಒಂದು ಚೆಕ್ ಮಾಡ್ಕೊಳ್ಳಿ ನಾಡಿದು. ಜಸ್ಟ್ ಹಿಂಗೆ ಇಟ್ಟಾಗ ನೀವು ಯಾವ ಒಂದು ಇದರಲ್ಲಿ ಒಂದು ನಿಮಿಷ ಹೇಳ್ತೀನಿ, ಯಾವ ಒಂದು ನೋಸ್ಟ್ರಿಲ್ ಅಂತಾರೆ, ಆಯಿತಾ, ನೋಸ್ಟ್ರಿಲ್. ಸೊ ಅದರಲ್ಲಿ ಯಾವುದು ತುಂಬ ಆ್ಯಕ್ಟಿವೇಟ್ ಆಗಿರುತ್ತೆ ಅಂತ ನೋಡ್ಕೋಬೇಕು, ಚೆಕ್ ಮಾಡಬೇಕಾಗುತ್ತೆ ನೀವು. ಚಂದ್ರ ನಾಡಿ ಜಾಸ್ತಿ ಇದ್ದಾಗ ನೀವು ಸಾಫ್ಟ್ ಆಗಿರ್ತೀರ, ಸೂರ್ಯ ನಾಡಿ ಜಾಸ್ತಿ ಇದ್ದಾಗ ತುಂಬ ಹೈಪರ್ ಆಗಿರ್ತೀರ. ಅವಾಗ
ಬ ಎದೆ ಬಡಿತ ಒಂದು ಸ್ವಲ್ಪ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಇರುತ್ತೆ. ಸೂರ್ಯ ನಾಡಿದು ನಾನು ಹೇಳೋದು. ಸೊ ನಿಮಗೆ ಯಾವುದೇ ಒಂದು ಕೆಲಸ ನಿಮಗೆ ಸಕ್ಸಸ್ ಆಗಬೇಕು ಅಂದರೆ ಚಂದ್ರ ನಾಡಿಯಿಂದನೇ ಸ್ಟಾರ್ಟ್ ಮಾಡಿ, ಆವಾಗ ಬೇಗ ಕ್ಲಿಕ್ ಆಗುತ್ತೆ ಆಯಿತಾ. ಸೊ ನೀವು ಮಲಗಬೇಕಾದ್ರೆ ಅದಕ್ಕೆ ನೀವು ಸ್ಟ್ರೈಟಾಗಿ ಮಲಗಿಬಿಟ್ಟು ಎದ್ದೇಳಬಾರ್ದು. ಕೆಲವ್ರಿಗೆಲ್ಲ ಪ್ರಾಕ್ಟೀಸ್ ಇರುತ್ತೆ ಸ್ಟ್ರೈಟಾಗಿ ಮಲಗಿ ಎದ್ದಾಗ ಏನಾಗುತ್ತೆ ಅಂದರೆ ನಾನು ಹೇಳೋದು ಹಿಂಗೆ ಮಲ್ಕೊಂಡು ಹಿಂಗೆ ಎದ್ದೇಳ್ತಾರಲ್ಲ, ಸೊ ಅವಾಗ ಏನಾಗುತ್ತೆ ಅಂದರೆ ಎರಡು ಕಡೆನೂ ಟಪ 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 ಅಂತ ಅಂದರೆ ಉಸಿರಾಡ್ಬೇಕಾದ್ರೆ ನಾನು ಹೇಳೋದು. ಸೊ ಅವಾಗ ಏನಾಗುತ್ತೆ ಅಂದರೆ ನಾನು ಹೇಳಿದ್ನಲ್ಲ 50-50. ಸೊ ಅದು ಡೇಂಜರಸ್, ಮೋಸ್ಟ್ ಡೇಂಜರಸ್ ಅದೇ ಆಗಿರುತ್ತೆ. ಸೊ ಸುಷಂಬಾದ್ ನಾನು ಹೇಳ್ತಾ ಇರೋದು. ಸೊ ಯಾವಾಗ್ಲೂ ಚಂದ್ರ ನಾಡಿದು ನಿಮಗೆ ಕೆಲಸ ಸಕ್ಸಸ್ ಸಿಗಬೇಕು ಅಂದರೆ ಅದು ತುಂಬ ವರ್ಕ್ ಮಾಡುತ್ತೆ. ಸೊ ಎಡಗಡೆ ಮಲ್ಕೊಂಡು ಎಡಗಡೆಯಿಂದ ಎದ್ದೇಳೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ಇಳಿದ ಮೇಲೆ ಮಂಚದಿಂದ ಇಳಿದಾಗ ಎಡಗಾಲು ಫಸ್ಟು ಇಟ್ಬಿಟ್ಟು ಆಮೇಲೆ ಬಲಗಡೆ ಕಾಲನ್ನ ಇಡಬೇಕು. ನಿಮ್ಮ ಒಂದು ಎದ್ದ ತಕ್ಷಣ ಅಕಸ್ಮಾತ್ ಸೂರ್ಯ ನಾಡಿದು ನಿಮ್ಮದು ಬಂದರೆ ನೀವು ಬಲಗಡೆ ಕಾಲು ಇಟ್ಬಿಟ್ಟು ಬಲಗಡೆ ಕಾಲು ಫಸ್ಟ್ ಇಟ್ಟು ಆಮೇಲೆ ಎಡಗಡೆ ಕಾಲನ್ನ ಇಟ್ಬಿಟ್ಟು ಇಳಿಬೇಕು. ಆವಾಗ ನಿಮ್ಮ ಕೆಲಸ ನೀವೇನು ಅಂದ್ಕೊಂಡಿರ್ತೀರೋ ಅದು ಆಗುತ್ತೆ. ಸೊ ಆ ಥರ ಇದು ನಾಡಿ ಇದರಲ್ಲಿ ಏನು ಅಂದರೆ ಅದರದ್ದೇ ಆದಂತಹ ಒಂದು ಪವರ್ ಒಂದಿರುತ್ತೆ. ಸೊ ಬನ್ನಿ ಇವಾಗ ನಿಮಗೆ ಜಾಸ್ತಿ ಇದ್ರ ಬಗ್ಗೆ ಹೇಳಿದ್ರೆ ಕನ್ಫ್ಯೂಸ್ ಆಗಿಬಿಡ್ತೀರಾ, ಹೇಳ್ತೀನಿ. ಸೊ ಇವಾಗ ಬನ್ನಿ ಜಾಬ್ ರಿಲೇಟೆಡ್ ಎಲ್ಲ ಕೇಳ್ತಾ ಇರ್ತೀರಲ್ಲ, ಬಿಸ್ನೆಸ್ ಕ್ಲಿಕ್ ಆಗಬೇಕಾದ್ರೆ, ಮನಿ ಮ್ಯಾಗ್ನೆಟ್ ಚೆನ್ನಾಗಿ ಅಂದರೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ, ಜಾಬ್ ನಿಮಗೆ ಸಿಗಬೇಕಾದ್ರೆ ಅದಕ್ಕೆಲ್ಲ ಒಳ್ಳೇದು ಒಂದು ಏನು ಅಂದರೆ ಸೌತ್ ಈಸ್ಟ್ ಫೇಸಲ್ಲಿ ನೀವು ಕೂತ್ಕೊಳ್ಳಿ. ಸಾಯಂಕಾಲದೊತ್ತು ಕೂತ್ಕೊಳ್ಳಿ ಆಯಿತಾ. ಯಾವ ದಿನಾರ ಪರವಾಗಿಲ್ಲ, ಅದೇ ದಿನ ಇದೇ ದಿನ ಅಂತಲ್ಲ, ಯಾವ ದಿನ ಆದರೂ ಪರವಾಗಿಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಸಾಯಂಕಾಲದೊತ್ತು 5:45 ಆದಮೇಲೆ ಮಾಡಬೇಕು ಇದು. ಸೊ ಆ ಡೈರೆಕ್ಷನಲ್ಲಿ ಕೂತ್ಕೊಂಡು ನೀವು ಸ್ವಸ್ತಿಕ್ದು ಒಂದು ಅಕ್ಕಿ ಕಾಳು ಇರುತ್ತಲ್ಲ ಫ್ರೆಂಡ್ಸ್. ಸೊ ನೀವೇನು ಮಾಡಿ ಅಂದರೆ ಒಂದು ತಟ್ಟೆ ಥರ ತೊಗೊಳ್ಳಿ. ತಟ್ಟೆ ಮೇಲ್ಗಡೆ ಸ್ವಸ್ತಿಕ್ನ ಹಿಂಗೆ ಚಿತ್ರ ಥರ ಬರೀರಿ. ಅಕ್ಕಿ ಕಾಳಲ್ಲೇ ಆಗಿರಬೇಕು. ಸೊ ಅದ್ರ ಮಧ್ಯೆ ನೀವು ಮಣ್ಣಿನ ದೀಪ ಇಟ್ಬಿಟ್ಟು ಸಾಸಿವೆ ಎಣ್ಣೆ ಹಾಕ್ಬೇಕು ಅದಕ್ಕೆ ಆಯಿತಾ. ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಕೆಂಪು ಕಲರ್ದು ಬತ್ತಿ ಮಾಡಬೇಕು ನೀವು. ಕೆಂಪು ಕಲರ್ದು ಬತ್ತಿ ಸಿಗೋದು ಕಷ್ಟ. ಸೊ ನೀವೇನು ಮಾಡಿ ಅಂದರೆ ಹತ್ತಿ ಇರುತ್ತಲ್ವಾ ಕಾಟನ್, ಸೊ ಅದಕ್ಕೆ ಕುಂಕುಮನ ಹಾಕ್ಬಿಟ್ಟು ಫಸ್ಟು ಚೆನ್ನಾಗಿ ಕುಂಕುಮ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂಚೂರು ಎಣ್ಣೆನಲ್ಲಿ ಕೆಂಪು ಕಲರ್ ಕಾಟನ್ ರೆಡಿ ಆಯಿತು, ಹತ್ತಿ ಬತ್ತಿ ಆಯಿತಾ. ಸೊ ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಸೊ ಕೆಂಪು ಬತ್ತಿ ರೆಡಿ ಆಗುತ್ತೆ. ಸೊ ಅದನ್ನು ದೀಪ ಬೆಳಗಿಸ್ಬಿಟ್ಟು ಫಸ್ಟು ಇನ್ಹೇಲ್ ಮಾಡಬೇಕು. ಅಂದರೆ ದೀರ್ಘವಾಗಿ ಉಸಿರನ್ನ ತಗೊಂಡು ನಾ ಹೇಳ್ತೀನಿ ನೋಡಿ, ಎಡಗಡೆ ಮೂಗಿಂದ ನೀವು ಉಸಿರನ್ನ ತಗೊಂಡ್ರೆ ಚಂದ್ರನಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಚಂದ್ರನಾಡಿದೆ ತುಂಬ ನಿಮಗೆ ಕ್ಲಿಕ್ ಆಗೋದು. ಬಿಸ್ನೆಸ್ ಮಾಡೋರಿಗೆ, ಜಾಬ್ ಸಿಗಬೇಕು ಅನ್ನೋರಿಗೆ, ಮತ್ತು ದುಡ್ಡು ಚೆನ್ನಾಗಿ ಬೇಕು ಅನ್ನೋರಿಗೆ, ಸಾಲ ಬಾಧೆ ನಿವಾರಣೆ ಆಗಬೇಕು ಅನ್ನೋರಿಗೆ ಯಾವುದು ಎಡಗಡೆ ಇದು ನಾಡಿ ಆಯಿತಾ. ಅಂದರೆ ಲೆಫ್ಟ್ ನೋಸ್ಟ್ರಿಲ್ ಅಂತಾರೆ. ಸೊ ಅದು ಆ್ಯಕ್ಟಿವೇಟ್ ಆಗಿರಬೇಕು, ಅದನ್ನು ಹೇಳ್ತಾ ಇರೋದು ನಾನು. ಸೊ ನೀವೇನು ಮಾಡಿ ಅಂದರೆ ಬಲಗಡೆ ಮೂಗ್ ಹತ್ರ ಒಂದು ಕಾಟನ್ ಇಟ್ಕೊಳ್ಳಿ, ಅಂದರೆ ಹತ್ತಿದು ಒಂದು ಸ್ವಲ್ಪ ದಪ್ಪ ಬಾಲ್ ಆಯಿತಾ. ಜಸ್ಟ್ ಇನ್ಹೇಲ್ ಮಾಡೋರ್ಗು ಜಸ್ಟ್ ಇದನ್ನು ಬ್ರೀತ್ ಮಾಡ್ಕೊಳ್ಳಿ. ಒಳಗಡೆ ಉಸಿರನ್ನ ತಗೊಂಡು 4-5 ಸೆಕೆಂಡ್ಸು ಹೋಲ್ಡ್ ಮಾಡಬೇಕು. ಅದನ್ನು ಜಸ್ಟ್ ಹಿಂಗೆ ಉಸಿರು ತಗೋತೀರ ಅಂದ್ಕೊಳ್ಳಿ, ಹೋಲ್ಡ್ ಮಾಡಿ ಇಲ್ಲಿ ಕಾಟನ್ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ. ಹೋಲ್ಡ್ ಮಾಡಿದ ತಕ್ಷಣ ನಿಮ್ಮ ಒಂದು ವಿಷ್ನ ಹೇಳ್ಕೋಬೇಕು. ಸೊ ನಿಮ್ಗೆ ಏನು ಇಷ್ಟ, ಜಾಬ್ ಸಿಗಬೇಕು ಅಂದರೆ ನನಗೆ ಜಾಬ್ ಸಿಕ್ಕಿದೆ ಅಂತ ಆ ಥರ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಳ್ಳಿ. ನಿಮಗೆ ಈವನ್ ನಿಮ್ಮದು ಸಾಲ ತೀರಬೇಕು ಅಂದರೆ ನಂದು ಇಷ್ಟು ಸಾಲ ಒಂದು 5 lakhs ಇರ್ಬೋದು, 2 lakhs ಇರ್ಬೋದು, 1 lakh ಇರ್ಬೋದು, ನಂದು ಸಾಲ ಎಲ್ಲ ತೀರೋಗಿದೆ ಅಂತ. ಸೊ ಆ ಥರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಅದು ನೀವೇನು ಹೇಳ್ಕೊತೀರೋ ಸೊ ಆಮೇಲೆ ಆ ಕಾಟನ್ನ ತೆಗೆದ್ಬಿಟ್ಟು ಬಿಡಬೇಕು. ಈ ಥರ 108 ಸಲ ನೀವು ಮಾಡ್ತೀರಾ ಅಂದ್ಕೊಳ್ಳಿ. ಟೈಮ್ ತಗೊಳುತ್ತೆ ಇದು ಆಯಿತಾ. ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಬೇಕಾದ್ರೆ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು 21 times 41 times ಆ ಥರ ಮಾಡ್ಕೊಳ್ಳಿ. ಸೊ 108 ಸಲ ಮಾಡಿದ್ರೆ ತುಂಬ ಬೇಗ ಕ್ಲಿಕ್ ಆಗುತ್ತೆ, 100% ಆಗುತ್ತೆ. ಇದು ಟ್ರೈ ಮಾಡಿ ನೋಡಿ, ಟ್ರಸ್ಟೆಡ್ ರೆಮಿಡೀಸ್ ಆಗಿರುತ್ತೆ. ಸೊ ಅದನ್ನು ಇವತ್ತು ವ್ಲಾಗಲ್ಲಿ ನಾನು ತೊಗೊಂಬಂದಿದ್ದೀನಿ ಆಯಿತಾ. ಸೊ ಇವಾಗ ಬನ್ನಿ ಹೆಲ್ತ್ ರಿಲೇಟೆಡ್ ನಿಮಗೆ ತುಂಬ ಏನಾರ ಒಂದು ಕಾಯಿಲೆಗಳು ಸಮಸ್ಯೆ ಕಾಡ್ತಾ ಇದ್ದರೆ ಅದಕ್ಕೆ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂತ ಟಿಪ್ ಹೇಳ್ತಾ ಇದ್ದೀನಿ ಹಿಂಗೆ ಅಂತ. ಸೊ ನೀವೇನು ಮಾಡಬೇಕು ಅಂದರೆ ಅಗೇನ್ ಒಂದು ಮಣ್ಣಿನ ದೀಪ ತೊಗೋಬೇಕು. ಮಣ್ಣಿನ ದೀಪ ತೊಗೊಂಡು ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್ದು ಪೇಂಟ್ ಹೊಡಿಬೇಕು ಅದಕ್ಕೆ ಆಯಿತಾ. ಸೊ ನೀವು ಹೆಂಗೆ ಮಾಡ್ಕೊಳ್ಳಿ ಅಂದರೆ ಹಾಫ್ ರೆಡ್ ಕಲರ್ ಪೇಂಟ್ ಹಾಕಿ ಮತ್ತು ಹಾಫ್ ಯೆಲ್ಲೋ ಕಲರ್ ಪೇಂಟ್ ಹಾಕಿ. ನಮ್ಮದು ಕರ್ನಾಟಕದ ಬಾವುಟ ಅದು ಬರುತ್ತಲ್ಲ, ಸೊ ಕನ್ನಡ ರಾಜ್ಯೋತ್ಸವದ ಆ ಥರ ಅಂದ್ಕೊಳ್ಳಿ. ಆ ಥರ ರೆಡ್ ಮತ್ತು ಯೆಲ್ಲೋ ಇರಬೇಕಾಗುತ್ತೆ. ಸೊ ಆ ಥರ ಒಂದು ಪೇಂಟ್ ಹಾಕ್ಕೊಳ್ಳಿ. ಈ ಕಡೆ ರೆಡ್ ಬರ್ಬೋದು, ಯೆಲ್ಲೋ ಬರ್ಬೋದು, ಇಲ್ಲ ರೆಡ್ ಯೆಲ್ಲೋ, ಇಲ್ಲ ಯೆಲ್ಲೋ ಮತ್ತು ರೆಡ್ ಯಾವ್ದಾರ ಆಯಿತು, ಒಟ್ಟಿನಲ್ಲಿ 2 ಕಲರು ಅದರಲ್ಲಿ ಇರಬೇಕು ಮಣ್ಣಿನ ದೀಪದಲ್ಲಿ. ಸೊ ಅದಕ್ಕೆ ಸೇಮು ಸಾಸಿವೆ ಎಣ್ಣೆನೇ ಇದರಲ್ಲಿ ಬಳಸೋದು ಜಾಸ್ತಿ. ಸೊ ಅದನ್ನು ಹಾಕ್ಬಿಟ್ಟು ಮಾಮೂಲಿ ಒಂದು ದೀಪನ ಹಚ್ಚಿ, ಅಂದರೆ ನಾರ್ಮಲ್ ವೈಟ್ ಕಲರ್ ಬತ್ತಿನೇ ಅದಕ್ಕೆ ಹಾಕಿ, ಮತ್ತು ನೀವು ಸ್ವಸ್ತಿಕ್ ಮಾಡಬೇಕು. ಸ್ವಸ್ತಿಕ್ ಮಾಡಿಬಿಟ್ಟು ಅದ್ರ ಮಧ್ಯೆ ಅದನ್ನು ಇಟ್ಬಿಟ್ಟು, ಇದು ರೈಟ್ ಸೈಡ್ ಬರುತ್ತೆ ಯಾವುದು ನೋಸ್ಟ್ರಿಲ್, ಯಾವುದು ಸೂರ್ಯ ನಾಡಿದ್ದು ಬರೋದು, ಅದು ಹೆಲ್ತ್ ರಿಲೇಟೆಡ್ಗೆ ಸೂರ್ಯ ನಾಡಿದ್ದು ಬರುತ್ತೆ. ಸೊ ನೀವೇನೇ ಒಂದು ಕೇಳಬೇಕಾದ್ರೆ ಅಗೇನ್
ಬಲಗಡೆ ಇದರಿಂದ ಉಸಿರಾಡಬೇಕಲ್ಲ, ಸೊ ಎಡಗಡೆಗೆ ಇದು ಕಾಟನ್ ಬಾಲ್ ಇಟ್ಕೊಳ್ಳಿ. ಸೊ ಬಲಗಡೆಯಿಂದ ಡೀಪ್ ಬ್ರೀತ್ ಇನ್ ಮಾಡ್ಕೊಳ್ಳಿ, ಉಸಿರು ಒಳಗೆ ತೊಗೊಳ್ಳಿ. ಹಿಂಗೆ ತೊಗೊಂಡು 4-5 ಸೆಕೆಂಡ್ಸೇ ಸಾಕು ಆಯಿತಾ. ಹೋಲ್ಡ್ ಮಾಡಿದ ತಕ್ಷಣ ನಿಮ್ಮ ವಿಶ್ ಕೇಳ್ಕೊಳ್ಳಿ. ಈವನ್ ನಿಮಗೆ ಥೈರಾಯ್ಡ್ ಇಶ್ಯೂಸ್ ಇದ್ದರೆ ನನ್ನ ಥೈರಾಯ್ಡ್ ಸರಿ ಹೋಗಿದೆ ಅಂತ ಆ ಟೈಮಲ್ಲಿ ಕೇಳ್ಕೊಬೇಕು. ಸಂಜೆ ಹೊತ್ತೇ ಮಾಡಬೇಕು ಈ ರಿಚುವಲ್ನ 5 ಮುಕ್ಕಾಲಾದಾಗ ಆಯಿತಾ. ಥೈರಾಯ್ಡ್ ಸರಿ ಹೋಗಿದೆ ಅಂತ, ಏನೇ ಇರ್ಬೋದು, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಇದ್ದರೆ ಅದ್ರ ಬಗ್ಗೆ ಕೇಳ್ಕೊಬೋದು ನೀವು. ಸೂರ್ಯನಾಡಿನಲ್ಲಿ ನಾನು ಹೇಳ್ತಾ ಇರೋದು ಆಯಿತಾ. ಸೊ ಆ ಥರ ಕೇಳಿಕೊಂಡು ಆಮೇಲೆ ಇದನ್ನು ತೆಗೆದ್ಬಿಟ್ಟು ರಿಲ್ಯಾಕ್ಸ್ ಮಾಡಿ. ಮತ್ತೆ ಅದೇ ಥರ 21 ಟೈಮ್ಸ್ ಈ ಥರ ಮಾಡ್ಕೊತಾ ಬಂದಾಗ ಆ ಟೈಮಲ್ಲಿ ಅದು ಕ್ಲಿಕ್ ಆಗುತ್ತೆ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ಇದು ಮಾಡಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಹೆಲ್ತ್ ರಿಲೇಟೆಡ್ಗೆ ನಾನು ಹೇಳ್ತಾ ಇರೋದು, ಮೆಂತ್ಯ ಕಾಳನ್ನ ತೊಗೊಂಡು ನೀವು ಮನೆಯಿಂದ ಹೊರಗಡೆ ಇದು ಎಲ್ಲ ಮಾಡ್ತೀರಾ ಅಂದ್ಕೊಳ್ಳಿ. ಪೂಜೆ ಎಲ್ಲ ಮಾಡಾದ್ಮೇಲೆ ಏನೊಂದು ಚಾಂಟ್ ಏನೂ ಇಲ್ಲ, ಜಸ್ಟ್ ಬ್ರೀತ್ ಇನ್ ಮಾಡೋದು, ಹೇಳ್ಕೊಳ್ಳೋದು, ವಿಶ್ ಹೇಳ್ಕೊಳ್ಳೋದು, ಮತ್ತು ಬ್ರೀತ್ ಔಟ್ ಮಾಡೋದು ಅಷ್ಟೇ ಆಯಿತಾ. ಸೊ ಅದಾದಮೇಲೆ 21 ಟೈಮ್ಸ್ ಮಾಡ್ತಿರೋ, 41 ಟೈಮ್ಸೇ ಮಾಡ್ತಿರೋ, ಇಲ್ಲ 108 ಟೈಮ್ಸೇ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಸ್ಟಾರ್ಟಿಂಗ್ ಡೇಸಲ್ಲಿ 121 ಟೈಮ್ಸ್ ಮಾಡ್ಕೊತಾ ಬನ್ನಿ, ಅದು ಕ್ಲಿಕ್ ಆಗುತ್ತೆ, ಬೇಗ ವರ್ಕೌಟ್ ಆಗುತ್ತೆ ಆಯಿತಾ. ಅದಾದಮೇಲೆ ಏನು ಮಾಡಿ ಅಂದರೆ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ತೊಗೊಂಡು ಮನೆಯಿಂದ ಹೊರಗಡೆ ಹಾಕಬೇಕು. ನಿಮ್ಮ ಮನೆ ಒಳಗೆ ಹಾಕೊಂಡ್ಬಿಡ್ಬಾರ್ದು. ಮನೆಯಿಂದ ಹೊರಗಡೆ ಹೋಗ್ತಿರಲ್ಲ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮದು ಹೊರಗಡೆ ಅಂದರೆ ಗೇಟಿಂದ ಆಚೆ ಹೊರಗಡೆ ಎಲ್ಲರೂ ಹೋಗುವಾಗ ಸುಮ್ಮನೆ ಅದನ್ನು ಕಾಳನ್ನ ಹಿಂಗೆ ಕೆಳಗಡೆ ಉದುರಿಸ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ನಿಮ್ಮ ಕಾಯಿಲೆಗಳ ಸಂಬಂಧ ಹೆಲ್ತ್ ಇಶ್ಯೂಸ್ ಎಲ್ಲ ಕಾಡುತ್ತಲ್ಲ ಕೆಲವ್ರಿಗೆ, ಅದೆಲ್ಲ ಹೊರಟೋಗುತ್ತೆ. ಈವನ್ ನೀವು ಸ್ಟ್ರೆಸ್ಗೂ ಮಾಡ್ಬೋದು, ಡಿಪ್ರೆಷನ್ಗೂ ಮಾಡ್ಬೋದು, ಓವರ್ ಥಿಂಕಿಂಗಿಗೂ ಮಾಡ್ಬೋದು, ಎಲ್ಲದಕ್ಕೂ ಮಾಡ್ಬೋದು ಆಯಿತಾ. ಜಾಸ್ತಿ ಓವರ್ ಥಿಂಕಿಂಗ್ ಎಲ್ಲ ಮಾಡ್ತಾರಲ್ಲ, ಸೊ ಅದಕ್ಕೂ ಮಾಡ್ಬೋದು. ಸೊ ಇವಾಗ ಬನ್ನಿ, ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ವೆಯ್ಟ್ ಮಾಡ್ತಿರುವಂತಹ ಲವ್ ಸ್ಪೆಲ್ ಬಗ್ಗೆ ಹೇಳ್ತೀನಿ ಆಯಿತಾ. ಸೊ ನಿಮ್ಮದು ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಬೇಕು ಅಂದರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದಾಗಿರ ಆಗಿರ್ಬೋದು, ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ದಾಗಿರ್ಬೋದು, ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡುತ್ತೆ. ಈವನ್ ನನಗೆ ಯಾರೋ ಕೇಳ್ತಾಯಿದ್ರು, ಬರೀ ಹುಡುಗ ಹುಡುಗಿದೆ ಎಲ್ಲರೂ ಹೇಳ್ತಾ ಇರ್ತಾರೆ, ಬೇರೆಯವ್ರದ್ದನ್ನು ಹೇಳಿ ಅಂತಂದರೆ ಅಪ್ಪ ಮಕ್ಕಳು ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರು ಬೇಕಾರೆ ಎನಿ ಆಯಿತಾ. ಸೊ ಒಟ್ನಲ್ಲಿ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡಬೇಕು ಅಂದರೆ ಕೆಲವರೆಲ್ಲ ತುಂಬ ಕ್ಲೋಸ್ ಇರ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಬಟ್ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ನಂಬರ್ನೆಲ್ಲ. ಸೊ ಅದನ್ನು ಹೇಗೆ ರಿಲೀಸ್ ಮಾಡ್ಬೋದು, ರಿಲೀಸ್ ಮಾಡೋದೇ ಬೇಡ, ಅದೇ ನಿಮಗೆ ಅಟ್ಯಾಚ್ಮೆಂಟ್ ಬರುತ್ತೆ ಆಯಿತಾ. ತುಂಬ ಚೆನ್ನಾಗಿ ಈ ಒಂದು ಲವ್ ಸ್ಪೆಲ್ ಏನು ಮಾಡ್ತಿರೋ ಅದು ಅಟ್ರ್ಯಾಕ್ಷನ್ ಮಾಡುತ್ತೆ. ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಅದಕ್ಕೆ ಒಂದು ಆ್ಯಪಲ್ ಬೇಕಾಗುತ್ತೆ ಫ್ರೆಂಡ್ಸ್, ಆ್ಯಪಲ್ ಬೇಕಾಗುತ್ತೆ. ಸೊ ಆ್ಯಪಲ್ನ ಏನು ಗೊತ್ತಾ, ಇದರಲ್ಲಿ ತುಂಬ ಯೂಸ್ ಮಾಡ್ತಾರೆ ಲವ್ ಸ್ಪೆಲ್ ಇದರಲ್ಲಿ ಆಯಿತಾ. ಸೊ ಅದನ್ನು ನಾನು ಕಾಲು ಭಾಗದಷ್ಟು ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಹೇಗೆ ಮಾಡ್ಕೊಳ್ಳೋದು ಅಂತ ಕರೆಕ್ಟಾಗಿ ನೋಡ್ಕೋಬೇಕು ನೀವು ಆಯಿತಾ. ಸೊ ಈ ಶೇಪಲ್ಲಿ ಇರಬೇಕು ನೋಡಿ. ಈ ಮಧ್ಯದೆಲ್ಲ ಪೋರ್ಷನ್ ನಾನು ತೆಗಿತಾ ಇದ್ದೀನಿ. ಸೊ ಯಾಕೆಂದರೆ ಇದರಲ್ಲಿ ನಾವೇನೋ ಒಂದು ಫಿಲ್ ಮಾಡಬೇಕಾಗುತ್ತೆ, ಏನು ಅಂತ ತೋರಿಸ್ತೀನಿ. ಇದನ್ನು ತೆಗೆದ್ಬಿಟ್ಟು ತೋರಿಸ್ತೀನಿ. ತುಂಬಾ ಫುಲ್ಲು ಏನೋ ತೆಗಿಬೇಕು ಆ ಥರ ಏನು ಅವಶ್ಯಕತೆ ಇಲ್ಲ, ಜಸ್ಟ್ ಒಂಚೂರು ಜಾಗ ಮಾಡ್ಕೊಳ್ಳಿ ಅಷ್ಟೇ. ಮಧ್ಯದಲ್ಲಿ ಬೀಜ ಏನಿರುತ್ತಲ್ಲ, ಸೊ ಅದನ್ನು ತೆಗೆದುಬಿಡಿ ಅಷ್ಟೇ. ಸೊ ಅದರೊಳಗಡೆ ಇವಾಗ ಏನೋ ಹಾಕಬೇಕು ನಾವು, ಸೊ ಅದಕ್ಕೋಸ್ಕರ ಅದನ್ನು ತೆಗೆದಿರೋದು. ಸೊ ಇದಕ್ಕೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಖಾರದ್ದು ಪುಡಿ ಹಾಕಬೇಕು, ಕೆಂಪು ಕಲರು ಆಯಿತಾ. ಸೊ ನೀವು ಅನ್ಕೋಬೋದು ಇದು ಏನೇನೋ ಅಂತ, ಬಟ್ ಇದು ಒಂದು ಸ್ಪೆಲ್ ಆಗಿರುತ್ತೆ. ಸೊ ಅದಕ್ಕೆ ಆಯಿತಾ. ಸೊ ಫಸ್ಟ್ ನೋಡಿ ಈ ಥರ ಇದೆಲ್ಲ ಖಾರದ ಪುಡಿ ಹಾಕೋತಾ ಇದ್ದೀನಿ. ಜಸ್ಟ್ ನಿಮ್ಮ ವಿಶ್ನ ಹೇಳ್ಕೊಂಡು ನೀವು ಮಾಡಬೇಕು. ಸೊ ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅವ್ರನ್ನ ಥಾಟ್ ಮೈಂಡಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಹಾಕಿದ್ರಾ ಅಂದರೆ ನಿಮ್ಮಿಬ್ರದ್ದು ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗ್ತಾ ಇದೆ ಅಂದ್ಬಿಟ್ಟು ಮಾಡ್ಕೊಳ್ಳಿ. ಸೊ ಇದನ್ನು ಹಾಕ್ತೆ. ಸೊ ಫಸ್ಟ್ ಅದಾಯಿತು. ಸೊ ಅದಾದಮೇಲೆ ಸಿನಮನ್ ಹಾಕ್ತಾಯಿದ್ದೀನಿ, ಯಾವುದು ಚಕ್ಕೆ ಪುಡಿ. ಸೊ ನೋಡಿ ಚಕ್ಕೆ ಪುಡಿ ಹಾಕ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಎಲ್ಲನೂ. ಅದಾದಮೇಲೆ ಹನಿ ಹಾಕಬೇಕು. ಸೊ ಇದೆಲ್ಲ ಏನು ಗೊತ್ತಾ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಥಿಂಗ್ಸ್ನ ಹಾಕ್ತಾ ಇರೋದು. ಸೊ ಹನಿ ನೋಡಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆಯಿತಾ. ಹನಿ ಸ್ವಲ್ಪ ಹಾಕ್ಕೊಂಡೆ. ಸೊ ಅದಾದಮೇಲೆ ಈ ಒಂದು ಏನಿದಿರುತ್ತೋ ಇದನ್ನು ಕ್ಲೋಸ್ ಮಾಡ್ತೀನಿ, ಕ್ಯಾಪ್ನ ಕ್ಲೋಸ್ ಮಾಡಿದೆ. ಸೊ ಈ ಥರ ಕ್ಲೋಸ್ ಮಾಡಿದ್ದೀನಲ್ಲ. ಸೊ ಇವಾಗ ಏನು ಮಾಡಬೇಕು ಅಂದರೆ ಕೆಂಪು ದಾರದಲ್ಲಿ ಇದನ್ನು ಸುತ್ತಬೇಕಾಗುತ್ತೆ. ಸೊ ನೋಡಿ ನಾನು ಕೆಂಪು ದಾರ ಇಲ್ಲಿ ಕಟ್ಕೊಂಡಿದ್ದೀನಲ್ಲ, ಆ ಥರ ದಾರ ತೊಗೊಳ್ಳಿ, ಇಲ್ಲ ನಾರ್ಮಲ್ ದಾರ ನಿಮ್ಮ ಮನೆಯಲ್ಲಿ ಯಾವ್ದು ಸಿಗುತ್ತೋ ಕೆಂಪು ದಾರ ಇರಬೇಕು. ಕೆಂಪು ದಾರದಲ್ಲಿ ಇದನ್ನು ಹಿಂಗೆ ಕಟ್ಟಿಬಿಟ್ಟು, ಸೊ ಅದಕ್ಕೆ ಲವಂಗಗಳು 7 ಇದೆ, 7 ಲವಂಗಗಳನ್ನ ಚುಚ್ಚಬೇಕು. ಫಸ್ಟ್ ಅದನ್ನು ಸುತ್ತಿದ್ರಾ, ಸೊ ಸುತ್ತಾದ್ಮೇಲೆ ಹಿಂಗೆ ಚುಚ್ಚಬೇಕಾಗುತ್ತೆ. ಸೊ ನೋಡಿ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಥರ ಲವಂಗದಾಯ್ತಾ. ಸೊ 7 ಕಡೆ ಚುಚ್ಚಬೇಕಾಗುತ್ತೆ. ಚುಚ್ಚಿಬಿಟ್ಟು ನೀವೇನು ಮಾಡಬೇಕು, ಇವಾಗಿರೋದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಸೊ ನೀವೇನು ಮಾಡಬೇಕು ಅಂದರೆ ಅದನ್ನು ಯಾವ್ದಾರ ಒಂದು ಮರದ ಕೆಳಗಡೆ ಹಾಕಬೇಕು ಆಯಿತಾ. ಮರದ ಕೆಳಗೆ ಹಾಕಬೇಕು. ಸೊ ಮರದ ಕೆಳಗೆ ಎಲ್ಲಪ್ಪ ಹುಡ್ಕೊಂಡು ಹೋಗೋದು, ಯಾವ ಮರನ ಹೊರಗಡೆ ಅಂತ ಏನಾರ ನಿಮಗೆ ಡೌಟ್ ಇದ್ದರೆ, ಸೊ ನೀವೇನು ಮಾಡಿ ಅಂದರೆ ನಿಮ್ಮನೆ ಪಾಟ್ ಇರುತ್ತಲ್ಲ,
ಮನೆಯಲ್ಲಿ ಗಿಡಗಳು ಬೆಳೆಸಿರ್ತೀರಲ್ಲ, ಸೊ ನೀವು ಯಾವ ಥರ ಒಂದು ಗಿಡ ಹಾಕಬೇಕು ಅಂದರೆ, ಈಗ ಪುದೀನ ಬೆಳೆಸಿರ್ತೀರ ಅಂದ್ಕೊಳ್ಳಿ, ಪುದೀನ ಆಗಿರ್ಬೋದು ಮತ್ತು ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಅದೆಲ್ಲ ಏನು ಅಂದರೆ ಜಸ್ಟ್ ಬೇಗ ಬಂದ್ಬಿಡುತ್ತೆ ಆಯಿತಾ. ನೀವು ಧನಿಯಾ ಬೀಜ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಬರುತ್ತೆ, ಪುದೀನದು ಅಷ್ಟೇ ಒಂದು ಕಡ್ಡಿ ತೊಗೊಂಡು ಹಾಕಿದ್ರೆ ಬೇಗ ಗ್ರೋ ಆಗುತ್ತದು. ಸೊ ಗ್ರೋ ಆಗುವಂತಹ ಗಿಡದ ಒಳಗೆ ಈ ಒಂದು ಆ್ಯಪಲ್ನ ಹಾಕಿ ಮುಚ್ಚಬೇಕು. ಆ ಒಂದು ಪಾಟಲ್ಲಿ ನಾನು ಹೇಳ್ತಿರೋದು ಮಣ್ಣು ಹಾಕ್ಬಿಟ್ಟು ಮುಚ್ಚಿದಾಗ, ಸೊ ನೀವೇನೊಂದು ಅದು ನೀವು ಹಾಕ್ಬೇಕಾದ್ರೆ ಆ ಪುಡಿ ಆ ಥಾಟ್ ನೀವು ಹಾಕೋಬೇಕು, ನಮ್ಮಿಬ್ರದ್ದು ರಿಲೇಷನ್ಶಿಪ್ಪು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಆಯಿತಾ. ಸೊ ಅದು ಎಷ್ಟು ಚೆನ್ನಾಗಿ ಅದು ಗ್ರೋ ಆಗ್ತಾ ಬೆಳೆಯುತ್ತೋ, ಅಂದರೆ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ಚೆನ್ನಾಗಿ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅಂತ. ಸೊ ಇವಾಗೆಲ್ಲ ನೀವು ಕೇಳ್ತಿರಲ್ಲ, ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಅನ್ಬ್ಲಾಕ್ ಮಾಡೋಕ್ಕೆ ಏನು ಮಾಡೋದು ರೆಮಿಡಿ, ಥರ್ಡ್ ಪರ್ಸನ್ ಬಂದಿದ್ದಾರೆ, ಅದನ್ನು ಹೆಂಗೆ ರಿಮೂವಲ್ ಹೇಗೆ ಮಾಡೋದು, ಥರ್ಡ್ ಪರ್ಸನ್ ರಿಮೂವ್ ಹೇಗೆ ಮಾಡೋದು ಅಂತ. ಸೊ ಈ ಥರ ಮಾಡ್ಕೊಂಡಾಗ ಏನು ಅಂದರೆ ಅಟ್ರಾಕ್ಷನ್ ಬರುತ್ತೆ ಆಯಿತಾ, ಲವ್ ಸ್ಪೆಲ್ ಆಗಿರುತ್ತೆ ಇದು. ಸೊ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ, ಬಟ್ ಇದು ತುಂಬ ಜನ ಈ ಥರ ಒಂದು ರೆಮಿಡಿ ಮಾಡಿ ಅವ್ರದ್ದು ಕ್ಲಿಕ್ ಆಗಿರೋದಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಒಂದು ಚಾನಲ್ನಲ್ಲಿ ಆಯಿತಾ. ಸೊ ನೋಡೋಣ ಎಷ್ಟು ಜನ ಇದನ್ನು ಮಾಡಿ ಸಕ್ಸಸ್ ಕಾಣ್ತೀರಾ ಅಂತ ನೋಡೋಣ. ಇದು ಏನು ಗೊತ್ತಾ, ಕೆಲವ್ರಿಗೆ ಇದು 24 ಅವರ್ಸಲ್ಲೇ ವರ್ಕ್ ಆಗಿದೆ, ಕೆಲವ್ರಿಗೆ ಮೈಂಡ್. ಅದಕ್ಕೆ ಹೇಳೋದು, ಅದಕ್ಕೆ ಯಾಕೆ ನಾನು ತೋರಿಸ್ತೆ ಅಂದರೆ, ಚಂದ್ರನಾಡಿ, ಸೂರ್ಯನಾಡಿ ಮತ್ತು 50-50 ಯಾವ್ದು ಹೇಳಿ, ಸುಷಂಬ ನಾಡಿ ಆಯಿತಾ, ಸುಷಂಬ ನಾಡಿ ಅಂತಾರೆ. ಸೊ ಅದು ಏನು ಅಂದರೆ ಮೂರೂ ಕರೆಕ್ಟಾಗಿದ್ದಾಗ ಮಾತ್ರ ನಾವು ಏನೇ ಒಂದು ಮ್ಯಾನಿಫೆಸ್ಟ್ ಮಾಡ್ತೀವೋ ಅದು ಕ್ಲಿಕ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸೊ ಫಸ್ಟ್ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಾಗೆ ಈ ಥರದ್ದು ಸ್ಪೆಲ್ ಮಾಡಿದಾಗ ನಿಮಗೆ ವರ್ಕ್ ಆಗುತ್ತೆ. ಇಲ್ಲಾಂದರೆ ನಾವು ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ, ಏನೇನೋ ಮಾಡಿದ್ವಿ, ಯಾವುದೂ ಆಗ್ತಾ ಇಲ್ಲ ಅಂದರೆ ಆಗಲ್ಲ. ಯಾಕಂದರೆ ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟು ಲೋ ಆಗಿರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ನ ಯಾವಾಗಲೂ ಹೈ ಆಗಿ ಇಟ್ಕೊಂಡಿರ್ಬೇಕು. ಅದಕ್ಕೆ ನಿಮ್ಮದು ನಾಡಿ ಬಡಿತನೂ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು ಆಯಿತಾ. ಬನ್ನಿ. ಸೊ ಈ ಸುಷಂಬ ಅಂತ ಹೇಳದ್ನಲ್ಲ, ಸುಷಂಬ ನಾಡಿ ಹೆಂಗೆ ಅಂದರೆ ಫ್ರೆಂಡ್ಸ್, ಅದು ಮೂಲಾಧಾರದಿಂದ ಸ್ಟಾರ್ಟ್ ಆಗಿ ಸ್ಟ್ರೈಟಾಗಿ ಹೋಗುತ್ತದು ಆಯಿತಾ. ಸ್ಟ್ರೈಟ್ ಕೆಳಗಿಂದ ಮೇಲವರೆಗೂ ಹೋಗುತ್ತೆ, ಸಹಸ್ರಾರ ಚಕ್ರವರೆಗೂ ಹೋಗುತ್ತೆ ಅದು. ಸೊ ಅದಕ್ಕೆ 50-50 ಎಂದಿದ್ದು. ಆ ಟೈಮಲ್ಲಿ ನೀವು ಏನೇ ಒಂದು ಅಂದ್ಕೊಂಡ್ರೂ ಅದು ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಬಟ್ ಅದು ನೀವು ಕರೆಕ್ಟಾಗಿ ಮಾಡಬೇಕು. ಬೇರೆಯವ್ರಿಗೆ ಏನಾರ ಮಾಡೋಕ್ಕೆ ಹೋದಾಗ ಅದು ಮತ್ತೆ ರಿಟರ್ನ್ ನಿಮಗೆ ಬರುತ್ತೆ. ಸೊ ಅದಕ್ಕೆ ಯಾರು ಪ್ರಿಫರ್ ಮಾಡಲ್ಲ, ತುಂಬ ಅದು ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಅದು ಮಾಡೋಕ್ಕೆ ಇಷ್ಟಪಡ್ತಾರೆ. ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಮೆಡಿಟೇಷನ್ ಮಾಡಿ ಅದನ್ನು ಕ್ಲಿಕ್ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಬಟ್ ಸಾಮಾನ್ಯ ಜನಗಳಿಗೆ ಹೇಳೋದು, ಚಂದ್ರನಾಡಿನಲ್ಲೇ ನೀವು ನಿಮ್ಮ ಒಂದು ಕೆಲಸನ ನೀವು ಕಾರ್ಯಸಿದ್ಧಿ ಮಾಡ್ಕೋಬೋದು. ಅದಕ್ಕೋಸ್ಕರ ಹೇಳಿದ್ದು, ಎಡಗಡೆ ಮೂಗುದು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಕಲೀರಿ. ಸೊ ಅದು ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ನಲ್ಲ, ಮೂಗಲ್ಲಿ ಈ ಕಡೆ ಮೂಗಲ್ಲಿ ಹತ್ತಿದು ಇಟ್ಕೊಂಡು ಈ ಮೂಗಿಂದ ಉಸಿರು ಅಡಿ ಅಷ್ಟೇ. ಅದಾಗಲಿಲ್ಲ ಅಂದರೆ ನೀವೇ ಮಾಡ್ಕೋಬೇಕದು ಆಯಿತಾ. ಸೊ ಆ ಥರ ಹೇಳ್ಕೊಂಡಾಗ 5 ಸೆಕೆಂಡ್ ನಿಮ್ಮ ಒಂದು ವಿಷ್ನ ಹೇಳ್ಕೊಂಡು ಆಮೇಲೆ ಆ ಕಾಟನ್ನ ತೆಗೀರಿ. ಆ ಥರ ಒಂದು 21 ಸಲ, 41 ಸಲ ಮತ್ತು 108 ಸಲ ಮಾಡಿದ್ರೆ ಅದು ಕ್ಲಿಕ್ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಸಿಜಲ್ನ ಕೊಡ್ತಾ ಇದ್ದೀನಿ. ಈ ಸಿಜಲ್ ಹೆಂಗಿರುತ್ತೆ ಅಂದರೆ ಮನಿ ಅಬಂಡೆನ್ಸು, ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ ಆಯಿತಾ. ಸೊ ಮನಿದು ಮತ್ತು ಅಂದರೆ ಸಾಲ ಬಾಧೆದಾಗಿರ್ಬೋದು, ಮನಿ ಅಬಂಡೆನ್ಸ್, ದುಡ್ಡು ಕಾಸು ಚೆನ್ನಾಗಿ ಬೇಕಾಗಿರ್ಬೋದು, ಮತ್ತು ಜಾಬ್ ರಿಲೇಟೆಡ್ ಯಾರ್ಯಾರ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದರೆ, ತುಂಬ ಜನಕ್ಕೆ ಗೌರ್ಮೆಂಟ್ ಕೆಲಸ ಎಲ್ಲ ಏನೇನೋ ಕೇಳ್ತಾ ಇರ್ತೀರಲ್ಲ, ಸೊ ಅದೆಲ್ಲ ನಿಮಗೆ ಕ್ಲಿಕ್ ಆಗಬೇಕಂದ್ರೆ ಒಂದು ಸಿಜಲ್ ಇದೆ. ಇದು ಎಲ್ಲದಕ್ಕೂ ನಿಮಗೆ ಯೂಸ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ತೋರಿಸ್ತಾ ಇರೋದು. ಸೊ ಅದು ಹೇಗೆ ಬರುತ್ತೆ ಅಂದರೆ, ಜಸ್ಟ್ ಒಂದು ಲೈನ್ ಹಾಕ್ಕೊಳ್ಳಿ. ಒಂದು ಲೈನ್ ಹಾಕ್ಕೊಂಡು ಪಿ ಥರ ಬರುತ್ತೆ ಫ್ರೆಂಡ್ಸ್. ಅದು ನೋಡೋದಕ್ಕೆ ಪಿ ಥರ ಇರುತ್ತೆ. ಬಟ್ ಪಿ ಥರ ಅಂದರೆ ಕೋನಗಳ ಥರ ಬರೀಬೇಕು ನೀವು. ಪಿ ಮಾಡುವಾಗ ನಾವು ಹಿಂಗೆ ಉಬ್ಬಿಸ್ತೀವಲ್ವ, ಒಂಥರ ಯು ಶೇಪಲ್ಲಿ ಬರುತ್ತೆ. ಬಟ್ ಇದು ಕೋನ ಥರ ಬರುತ್ತೆ. ಸೊ ಆ ಥರ ಆಯಿತಾ, ತೋರಿಸ್ತೀನಿ ರೀ ಆಮೇಲೆ ಕೆಳಗಿಟ್ಟು. ಸೊ ಈ ಥರ ಒಂದು ಪಿನ ನೀವು ನಿಮ್ಮ ಕೈಯಲ್ಲಿ ಬರ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿ ತೋರಿಸ್ತಾ ಇದ್ದೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ಈ ಒಂದು ಶೇಪಲ್ಲಿ ಬರುತ್ತೆ, ಪಿ ಥರ ಇರುತ್ತೆ ನೋಡೋದಕ್ಕೆ. ಇದು ಯಾವುದು ಅಂದರೆ ಸಿಜಲ್ ಆಗಿರುತ್ತೆ ಆಯಿತಾ. ಚಿಹ್ನೆ ಅಂತಾರಲ್ಲ, ಚಿಹ್ನೆ. ಸೊ ಅದು. ಸೊ ಏನು ಗೊತ್ತಾ, ಅದರದ್ದೇ ಆದಂತಹ ಒಂದು ಪವರ್ನ ಒಂದಿರುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಬರ್ತಿರೋದು. ಆ್ಯಕ್ಚುಲಿ ನೀವು ಪೇಪರಲ್ಲೂ ಮಾಡ್ಬೋದು ಮತ್ತು ಕೈ ಮೇಲೂ ಮಾಡ್ಕೋಬೋದು. ಕೈ ಮೇಲೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಹೇಳಿದ್ನಲ್ಲ, ನಾಡಿ ಬಡಿತ ಇಲ್ಲಿರೋದ್ರಿಂದ. ಸೊ ಪ್ರತಿಯೊಂದು ಸೆಕೆಂಡು, ಪ್ರತಿಯೊಂದು ನಿಮಿಷ ಆಗಿರ್ಬೋದು, ಪ್ರತಿಯೊಂದು ಗಂಟೆ ಆಗಿರ್ಬೋದು, ನಾವು ಮರ್ತರೂ ಅದು ಮರೆಯಲ್ಲ. ಅದ್ರ ಪಾಡಿಗೆ ಅದ್ರ ಕೆಲಸನ ಮಾಡ್ತಾ ಇರುತ್ತೆ. ಬಟ್ ಚೆನ್ನಾಗಿ ವಾಟರ್ನ ಕನ್ಸ್ಯೂಮ್ ಮಾಡಿ.
ಯಾವಾಗಲೂ ಅಷ್ಟೇ ನಾವು ಈ ಥರ ಮ್ಯಾನಿಫೆಸ್ಟೇಷನ್ ನಂಬರು ಯಾವುದೇ ಒಂದು ನಂಬರ್ಸ್ ಹಾಕೊಂಡಾಗ ಕೋಡ್ ನಂಬರ್ಸ್ ನಾನು ಹೇಳೋದು ಸ್ವಿಚ್ ಕೋಡ್ಸ್ ಹಾಕೊಂಡಾಗ ಏನು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು, ಇಲ್ಲಾಂದರೆ ಡಿಹೈಡ್ರೇಷನ್ ಥರ ಆಗುತ್ತೆ. ಸೊ ಆಯಿತಾ, ಸೊ ಈ ಥರ ಮಾಡಿ ನಾನೀಗ ಪೇಪರಲ್ಲಿ ಕೆಳಗಡೆ ಬರೆದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಬನ್ನಿ.